ಹಾಯ್ ಎವ್ರಿವಾನ್, ಇದು ಬರ್ತ್ಡೇ ವ್ಲಾಗು. ನಾನೇನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ಸ್ಮಾಲ್ ಬರ್ಡೇ ಪಾರ್ಟಿ ಮಾಡೋಣ ಅಂತ ಹೇಳಿ ಸೀದಾ ಅವ್ರ ಮನೆಗೆ ಹೊರಟುವೆ. ಬೈದಿವೆ, ಇವ್ರು ಯಾರು ಗೊತ್ತಾ? ನಾವು ಹೋಗೋಷ್ಟರಲ್ಲಿ ರೌಡಿ ಬೇಬಿ ಕಾಯ್ತಾ ಇರ್ತಾಳೆ ಅಂದ್ರೆ ಓಡೋಗಿ ಮುಚ್ಚಿಕೊಂಡಿದ್ದಾಳೆ. ಬನ್ನಿ ಅವಳನ್ನು ತೋರಿಸ್ತೀನಿ. She is my rowdy baby. Shruta, hi madam. Hi madam. Hi. Hi madam. ಫೈನಲಿ ಬರ್ತ್ಡೇ ಬೇಬಿನ ಮೀಟ್ ಆಗಿ ಒಂದು ಹಗ್ ಕೊಟ್ಟು ವಿಶ್ ಮಾಡಿ ಹೀಗೆ ಕೆಳಗಡೆ ಹೊರಟ್ವಿ. ಅಪ್ಪ ಇವ್ರದ್ದು ಮುಗಿಯದ ಕತೆ ಅಂತ ಅಮ್ಮನು ಆಚೆ ನಿಂತ್ಕೊಂಡು ನಮ್ಮನ್ನೇ ನೋಡ್ತಾ ಇದ್ರು. ಫೈನಲಿ ನಾವು ಕೆಳಗಡೆ ಇಳಿಯೋಷ್ಟರಲ್ಲಿ ಕಾರ್ ಕಾಯ್ತಾ ಇತ್ತು. ದೊಡ್ಡಪ್ಪನ್ ನೋಡಿ ಹ್ಯಾಂಡ್ ಶೇಕ್ ಮಾಡಿ ಹಗ್ ಮಾಡಿ ಸಿಕ್ಕಾಬಡೆ ಜೋಶಲ್ಲಿ ಅವಳು ಓಡಾಡ್ತಾ ಇದ್ಲು ನಮ್ ರೌಡಿ ಬೇಬಿ. ಸೊ ಇಲ್ಲಿಂದ ಸೀದಾ ನಾವು ಹೊರಟಿದ್ದು ಟೈಗರ್ ಏರೋ ರೆಸ್ಟೋರೆಂಟ್. ಪ್ರಾಬಬ್ಲಿ ನಿಮ್ಮೆಲ್ರಿಗೂ ಗೊತ್ತಿದೆ, ತುಂಬಾ ಜನ ವಿಸಿಟ್ ಮಾಡಿರ್ತೀರಾ. ನಾವು ತುಂಬಾ ದಿನದಿಂದ ವಿಸಿಟ್ ಮಾಡ್ಬೇಕು ಅಂತ ಇದ್ವಿ, ಬಟ್ ಆಗ್ಲಿಲ್ಲ. ಸೊ ಇವತ್ತೊಂದು ಸ್ಮಾಲ್ ಬರ್ಡೇ ಸೆಲೆಬ್ರೇಷನ್ ಅನ್ನ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಪ್ಲೇಸ್ ತುಂಬಾ ಚೆನ್ನಾಗಿದೆ, ಆಂಬಿಯನ್ಸ್ ಎಲ್ಲ ಸಕ್ಕದಾಗಿದೆ. ಫೋಟೋ ನೆಕ್ಸ್ಟ್ ಬೋರ್ಡಿಂಗ್ ಪಾಸ್ ಅನ್ನ ತಗೊಂಡ್ವಿ. ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಜಿಟಿ ಜಿಟಿ ಮಳೆ, ಸಕ್ಕದಾಗಿತ್ತು ವೆದರು. ಈ ಕಡೆ ಅವಳು ಪುಟಾಣಿ ಆಟಾಡಕ್ ಸ್ಟಾರ್ಟ್ ಮಾಡಿದ್ಲು. ಒಳಗಡೆ ಬರಕ್ಕೆ ರೆಡಿ ಇಲ್ಲ, ಅಳ್ತಾ ಇದ್ಲು. ಅವಳಿಗೆ ಸಿಕ್ಕಾಬಡೆ ಖುಷಿ ಆಗೋಗಿತ್ತು ಅನ್ಸುತ್ತೆ, ಎಂಜಾಯ್ ಮಾಡ್ತಾ ಇದ್ಲು. ಅದಾದ್ಮೇಲೆ ಬೋರ್ಡಿಂಗ್ ಆದ್ವಿ, ಒಳಗಡೆ ಎಂಟ್ರಿ ತಗೊಂಡ್ವಿ. ಸಕ್ಕದಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ಒಳಗಡೆ ಸೇಮ್ ಫ್ಲೈಟೇ, ಅದು ಏನದು ಸೆಟಪ್ ಅಂತ ಅಲ್ಲ, ಅದು ಫ್ಲೈಟನ್ನೇ ಆ ತರ ಮಾಡಿದ್ದಾರೆ. ಆಂಬಿಯನ್ಸು ಮತ್ತೆ ಏನೋ ಲೈಟಿಂಗ್ ಅರೇಂಜ್ಮೆಂಟ್ಸು ಸಕ್ಕದಾಗಿತ್ತು. ಸೊ ಕೂತ್ಕೊಂಡು ರಿಲ್ಯಾಕ್ಸ್ ಆಗೋ ಅಷ್ಟರೊಳಗಡೆ ನಮ್ಮ ಒಂದು ಕೇಕ್ ರೆಡಿ ಆಯ್ತು. ಒಂದು ಸ್ಮಾಲ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು. ಸೊ ನೋಡಿ, ನಮ್ಮ ಸೆಲೆಬ್ರೇಷನ್ ಹೀಗಿತ್ತು. ಸೆಲೆಬ್ರೇಷನ್ ಎಲ್ಲ ಮುಗೀತು. ಕೇಕ್ ಮಾತ್ರ ಸಕ್ಕದಾಗಿತ್ತು. ಅಷ್ಟು ಕೇಕ್ ನಾವೇ ತಿಂದ್ವಿ ಅಲ್ಲೇ ಕಟ್ ಮಾಡಿ. ಅದಾದ್ಮೇಲೆ ಡಿನ್ನರ್ ಮುಗಿಸ್ಕೊಂಡ್ವಿ. ಡಿನ್ನರ್ ಆದ್ಮೇಲೆ ನೆಕ್ಸ್ಟ್ ಕಾಕ್ಪಿಟ್ ಹತ್ರ ಹೋದ್ವಿ. ರಿಯಲ್ ಆಗಿ ಹೋಗಿ ಕೂತ್ಕೊಳಕ್ ಆಗೋದಿಲ್ಲ ಅಂತ ಹೇಳಿ, ಸರಿ ನನ್ ಮಗ ಹಠ ಮಾಡ್ತಿದ್ದ ಹೋಗ್ಲೇಬೇಕು ಅಂತ. ಸೊ ಇನ್ಸೈಡ್ ಹೋದ್ವಿ, ಒಂದ್ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಇಲ್ಲಿ ನೋಡಿ ಮಿನಿ ಪೈಲಟ್ ಕೂತಿದ್ದಾಳೆ. ಎದ್ದು ಬಾ ಅಂದ್ರೆ ಬಂದಿಲ್ಲ ಅವಳು, ಅಲ್ಲೇ ಸೆಟ್ ಆಗ್ಬಿಟ್ಟಿದ್ದು. ಸಕ್ಕದ ಎಂಜಾಯ್ ಮಾಡ್ತಾ ಇದ್ಲು. ನಾವ್ ಅನ್ಕೊಂಡ್ವಿ ಮೇಂಟೈನ್ ಮಾಡಕ್ ಆಗುತ್ತಾ ಇಲ್ವಾ ಆಚೆ ಹೋದ್ರೆ ಅಂತ, ಬಟ್ ಸಖತ್ ಕೋಪರೇಟಿವ್ ಆಗಿದ್ಲು. ಸೊ ನಾವು ಕೂಡ ಸಣ್ಣವ್ರಾಗ್ಬಿಟ್ಟಿದ್ರಿ ಇವ್ರ ಜೊತೆ ಆಟ ಆಡ್ಕೊಂಡು. ನಾವು ಕೂಡ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಒಂದಷ್ಟು ಆಸೆಗಳನ್ನ ನೆರವೇರಿಸ್ಕೊಂಡ್ವಿ. ಹೆಂಗಿದ್ರು ಪೈಲಟ್ ಈಗ ಆಗಕ್ಕಾಗಲ್ಲ, ಸದ್ಯಕ್ಕೆ ಈ ತರ ಆದ್ರೂ ಒಂದು ಪೈಲಟ್ ಆಗೋಣ ಅಂತ ಹೇಳಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಚೆ ಕಡೆ ಬಂದ್ವಿ. ಸೊ ಆಚೆ ಬಂದು ನೋಡ್ತೀವಿ, ಇನ್ನು ಮಳೆ ಬೀಳ್ತಾನೆ ಇತ್ತು. ಸಕ್ಕದಾಗಿತ್ತು, ಕ್ಲೈಮೇಟ್ ಮಾತ್ರ ಚಿಲ್ಡ್ ಆಗಿತ್ತು. ಸೊ ಗಾಳಿ ಬೀಸಿದ ತಕ್ಷಣ ಒಂದು ಸಾಂಗ್ ನೆನಪಾಯ್ತು. ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ ಅಂತ. ಎಲ್ಲೋ ಸುತ್ತಮುತ್ತ ಮೇ ಬಿ ಜೋರ್ ಮಳೆ ಬಿದ್ದಿತ್ತು ಅನ್ಸುತ್ತೆ. ತಂಪಾಗಿರೋ ಗಾಳಿ ಬೀಸ್ತಾ ಇತ್ತು. ಸೊ ಅಲ್ಲೇ ಏನೋ ಮೈಕ್ ಸೆಟ್ ಎಲ್ಲ ಹಾಕಿದ್ರು, ಸಾಂಗ್ಸ್ ಎಲ್ಲ ಓಡ್ತಾ ಇತ್ತು. ನಾವು ಒಂದೆರಡು ಹೆಜ್ಜೆ ಹಾಕ್ಬಿಟ್ಟು ಮಗಳು ಸ್ವಲ್ಪ ತಡ ಆಯಿತು ಅಪ್ಲೋಡ್ ಮಾಡೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.